ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜೆ ಟೆಕ್ ಇನ್ ಕನ್ನಡ ಚಾನಲ್. ನನ್ನ ಇವತ್ತಿನ ಟಾಪಿಕ್ ಏನು ಅಂತ ನೋಡೋದಾದರೆ RTE ಸ್ಕೀಮ್. ಈ RTE ಯೋಜನೆ ಅಂದರೆ ಏನು ಅಂತ ನೋಡೋದಾದರೆ ಫ್ರೆಂಡ್ಸ್, ನಿಮ್ಮ ಮಕ್ಕಳಿಗೆ ನೀವು ಖಾಸಗಿ ಶಾಲೆಯಲ್ಲಿ ಯಾವುದೇ ಆದಂಥ ಹಣ ಇರಲಾರ್ದೆ ಫ್ರೀ ಕಾಸ್ಟಲ್ಲಿ ಉಚಿತವಾಗಿ ಪ್ರವೇಶನ ಪಡೆಯೋದಕ್ಕೆ RTE ಸ್ಕೀಮು ಜಾರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಈ ಯೋಜನೆ ಅಡಿಯಲ್ಲಿ ನಿಮ್ಮ ಮಕ್ಕಳಿಗೆ ನೀವೇನಾದರೂ LKG UKG ಓದ್ಸೋಕ್ಕಾಗಲ್ಲ ಖಾಸಗಿ ಶಾಲೆಯಲ್ಲಿ, ನಾವು 1ನೇ ಕ್ಲಾಸಿಗೆ ಡೈರೆಕ್ಟಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತೀವಿ ಅನ್ನೋರು ಈ RTE ಮುಖಾಂತರ ನೀವು ಖಾಸಗಿ ಶಾಲೆಗಳಲ್ಲಿ ಉಚಿತವಾಗಿ ನಿಮ್ಮ ಮಕ್ಕಳು LKG UKG ಇಂದ ಹಿಡಿದು 8ನೇ ಕ್ಲಾಸ್ ತನಕನೂ ಉಚಿತ ಪ್ರವೇಶವನ್ನು ಪಡ್ಕೋಬಹುದು. ಅದಕ್ಕೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಹಾಗೆ ನಮ್ಮ ಮಕ್ಕಳಿಗೆ LKG UKG ಬೇಡ, 1ನೇ ಕ್ಲಾಸಿಗೆ ಸೇರಿಸ್ತೀವಿ ಅಂದರೂ ಕೂಡ ನೀವು 1ನೇ ತರಗತಿಯಿಂದ 8ನೇ ತರಗತಿ ತನಕನೂ ಯಾವುದೇ ಅಮೌಂಟ್ ಇಲ್ದಲೆ ಉಚಿತ ಪ್ರವೇಶವನ್ನು ಪಡ್ಕೋಬಹುದು, ಉಚಿತ ಶಿಕ್ಷಣವನ್ನು ಪಡ್ಕೋಬಹುದು. ಹಾಗೆ ಶಿಕ್ಷಣ ಹಕ್ಕು RTE ಈ ಒಂದು ಯೋಜನೆ ಅಡಿಯಲ್ಲಿ 2024-25 ಶೈಕ್ಷಣಿಕ ವರ್ಷಕ್ಕೆ ಉಚಿತ ಶಿಕ್ಷಣ ಪಡೆಯಲು ಅರ್ಜಿಯನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಅವಕಾಶವಿದೆ. ಅರ್ಹ ವಿದ್ಯಾರ್ಥಿಗಳು ಅರ್ಜಿನ ಹಾಕಿ ಅವಕಾಶಗಳನ್ನ ಪಡ್ಕೋಬಹುದು. RTE ರೈಟ್ಸ್ ಆಫ್ ಎಜುಕೇಷನ್ ಕರ್ನಾಟಕದಲ್ಲಿ ನಮ್ಮ ಪ್ರವೇಶಕ್ಕೆ ಅರ್ಜಿನ ಬಿಟ್ಟಿದ್ದಾರೆ ಆನ್ಲೈನ್ ಮುಖಾಂತರ. ಯಾವ ವೆಬ್ಸೈಟಲ್ಲಿ ನಾವು ಅರ್ಜಿನ ಹಾಕಬೇಕು, ಹಾಗೆ ನಮ್ಮ ಫೋನಲ್ಲೇ ಹೇಗೆ ಅರ್ಜಿನ ಸಲ್ಲಿಸೋದು ಅನ್ನೋ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿಯಾದಂಥ ಹೊಸ ಅಪ್ಡೇಟ್ಗಳು ನಿಮ್ಮ ಫೋನಿಗೆ ಬರಬೇಕು ಅಂತ ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಾಗೆ ನಮ್ಮ ಕರ್ನಾಟಕ ಸರ್ಕಾರವು ರಾಜ್ಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಕ್ಕನ್ನು ಪಡೆಯೋದಕ್ಕೋಸ್ಕರ RTE ಅಂತ ಯೋಜನೆಯನ್ನು ಜಾರಿಗೆ ತಂದರು. ಈ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಏನು ಉದ್ದೇಶ ಅಂತ ನೋಡೋದಾದರೆ, ನಮ್ಮ ಆರ್ಥಿಕವಾಗಿ ಹಿಂದುಳಿದ ಪ್ರದೇಶ ಏನಿರುತ್ತೆ ನೋಡಿ, ಆ ಪ್ರದೇಶದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತ ಮತ್ತು ಅಗತ್ಯವಿರುವ ಶಿಕ್ಷಣಗಳನ್ನ ಕೊಡಿಸ್ಬೇಕು ಅಂತ ಈ RTE ಯೋಜನೆ ಗುರಿಯಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಯಾರಿಗೆಲ್ಲ ಮೀಸಲಾತಿ ಇದೆ ಅಂತ ನೋಡೋದಾದರೆ, ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಹಾಗೆ BPL ಕಾರ್ಡ್ ಹೊಂದಿರುವಂಥ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಈ ಸೀಟುಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ಎಷ್ಟನೇ ತರಗತಿವರೆಗೆ ಉಚಿತ ಶಿಕ್ಷಣಗಳನ್ನ ಪಡ್ಕೋಬಹುದು ಅಂತ ನೋಡೋದಾದರೆ, ವಿದ್ಯಾರ್ಥಿಗಳು 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಉಚಿತ ಶಿಕ್ಷಣನ ಪಡ್ಕೋಬಹುದು. ಹಾಗೆ ಅವರು ಇನ್ನೂ ಹೆಚ್ಚಿನ ಗುಣಮಟ್ಟದ ಶಿಕ್ಷಣನ ಪಡ್ಕೋಬೇಕು ಅಂತ ಅಂದರೆ ಸರ್ಕಾರದಿಂದ ಎಲ್ಲ ವೆಚ್ಚವನ್ನು ಸರ್ಕಾರನೇ ಕೊಡುತ್ತೆ ಅಂತಲೇ ಹೇಳಿದೆ. ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಸರ್ಕಾರಿ, ಖಾಸಗಿ ಮತ್ತು ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ನೀವು ಪ್ರವೇಶವನ್ನು ಮಾಡಿಸ್ಬೇಕು ಅಂತಿದ್ರೆ ಮಗುವಿನ ವಯಸ್ಸಿನ ಮಿತಿ ಎಷ್ಟಿರಬೇಕು ಅಂತೇಳಿ ನೋಡೋಣ. ನೀವು LKGಗೆ ಸೇರಿಸ್ಬೇಕು ಅಂತಿದ್ರೆ ನಿಮ್ಮ ಮಗುವಿನ ವಯಸ್ಸು ಕನಿಷ್ಠ 4 ವರ್ಷ ತುಂಬಿರಬೇಕು. ಹಾಗೆ ನೀವು 1ನೇ ಕ್ಲಾಸಿಗೆ ಸೇರಿಸ್ಬೇಕು ಅಂತಿದ್ರೆ ಮಗುವಿನ ವರ್ಷ ಕನಿಷ್ಠ 5 ವರ್ಷದ ಮೇಲೆ 5 ತಿಂಗಳಾಗಿರಬೇಕು, ಗರಿಷ್ಠ 7 ವರ್ಷ ಆಗಿರಬೇಕಾಗಿರುತ್ತೆ. ಈಗ ನಾವು 2024-25ನೇ ಸಾಲಿನ RTE ಪ್ರವೇಶಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತ ಹೇಳಿ ನೋಡೋಣ. 22/4/2024 ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಅರ್ಜಿ ಹಾಕಿದಂಥ ಮಕ್ಕಳದು ಪಟ್ಟಿ ಬಿಡುಗಡೆ ಮಾಡುವ ದಿನಾಂಕ ಯಾವುದು ಅಂತ ನೋಡೋದಾದರೆ 26/4/2024 ಆಗಿರುತ್ತೆ. ಆನ್ಲೈನ್ ಮುಖಾಂತರ ಯಾರು ಅರ್ಜಿ ಹಾಕಿರ್ತಾರೆ ನೋಡಿ, ಅವ್ರದ್ದು ಮೊದಲನೇ ಸುತ್ತಿನಲ್ಲಿ ಸೀಟ್ನ ಸೆಲೆಕ್ಟ್ ಮಾಡ್ಕೋತಾರೆ. ಕೆಲವೊಬ್ಬರು ವಿದ್ಯಾರ್ಥಿಗಳದಷ್ಟೇ ಸೆಲೆಕ್ಟ್ ಮಾಡ್ಕೋತಾರೆ. ಆ ದಿನಾಂಕ ಯಾವತ್ತು ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದರೆ 30/4/2024ಕ್ಕೆ ಬಿಡುಗಡೆ ಮಾಡ್ತಾರೆ. ಹಾಗೆ ಮೊದಲ ಸುತ್ತಿನಲ್ಲಿ ಯಾವ ಮಕ್ಕಳು ಸೀಟ್ಗಳಲ್ಲಿ ಸೆಲೆಕ್ಷನ್ ಆಗಿರ್ತಾರೆ ನೋಡಿ, ಅಂಥ ವಿದ್ಯಾರ್ಥಿಗಳು ನೀವು ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ನೋಡೋದಾದರೆ 13/5/2024 ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರೊಳಗಡೆ ನೀವು 1ನೇ ಸುತ್ತಿನಲ್ಲಿ ಸೆಲೆಕ್ಟ್ ಆಗಿದ್ರಿ ಅಂತ ಅಂದರೆ ಅಡ್ಮಿಷನ್ ತೊಗೋಬೇಕಾಗುತ್ತೆ. 13/5/2024 ಒಳಗಡೆ ಅಡ್ಮಿಷನ್ ತೊಗೋಬೇಕಾಗುತ್ತೆ. ಮತ್ತು 2ನೇ ಸುತ್ತಿನಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳದ್ದು ಸೀಟ್ ಹಂಚಿಕೆ ಬಿಡುಗಡೆ ಯಾವತ್ತಾಗುತ್ತೆ ಅಂತ ನೋಡೋದಾದರೆ 22/5/2024 ಆಗಿರುತ್ತೆ. ಶಿಕ್ಷಣ ಹಕ್ಕು ಕಾಯ್ದೆಯಡಿ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತೇಳಿ ನೋಡೋಣ. ಮೊದಲಿಗೆ ನೀವು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಗೆ ಹೋಗಬೇಕಾಗುತ್ತೆ. ಇಲ್ಲ ಅಂತಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಹೋಗಬೇಕಾಗುತ್ತೆ. ಅದು ಇಲ್ಲ ಅಂತಂದರೆ ಬೆಂಗಳೂರು 1, ಕರ್ನಾಟಕ 1 ಮತ್ತು ನೀವು ತಾಲೂಕು ಮತ್ತು ಹೋಬಳಿಗಳಲ್ಲಿ ಇದ್ರಿ ಅಂತ ಅಂದರೆ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಿರುತ್ತೆ. ಅದ್ರ ಮುಖಾಂತರ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ನೀವು ನಿಮ್ಮ ಮನೆಯಲ್ಲೇ ಫೋನ್ ಬಳಸ್ಕೊಂಡು ಆನ್ಲೈನ್ ಮುಖಾಂತರ ಹೇಗೆ ಅರ್ಜಿ ಸಲ್ಲಿಸೋದು ಅಂತೇಳಿ ನೋಡೋಣ. ಮೊದಲಿಗೆ ನೀವು RTE ಕರ್ನಾಟಕ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಆ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಚೆಕ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿನ ಹಾಕ್ಬೋದು. ಮೊದಲಿಗೆ ನಾವು ವೆಬ್ಸೈಟ್ನ ಓಪನ್ ಮಾಡ್ಕೊಂಡ ನಂತರ ಅಲ್ಲಿ ರಿಜಿಸ್ಟರ್ ಆಗಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಆದ ನಂತರ ಸೆಕೆಂಡ್ನೇ ಸ್ಟೆಪ್ಪಲ್ಲಿ ನಿಮಗೆ ಮಗುವಿನ ಆಧಾರ್ ಕಾರ್ಡ್ ಇದೆಯೋ ಇಲ್ವೋ ಅಂತೇಳಿ ಕೇಳುತ್ತೆ. ನೀವು ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇತ್ತು ಅಂದರೆ, ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೀವೇನಾದರೂ ನೋ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ಮಗುವಿನ ಪಾಸ್ಪೋರ್ಟ್ ಸೈಜಿನ ಫೋಟೋನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು
ಅಪ್ಲೋಡ್ ಮಾಡಿದ ನಂತರ 3ನೇ ಸ್ಟೆಪ್ಪಲ್ಲಿ ನಿಮಗೆ ಮಗುವಿನ ಡೀಟೇಲ್ಸು ಹಾಗೆ ನಿಮ್ಮ ಡೀಟೇಲ್ಸು ಹಾಗೆ ನಿಮ್ಮದು ಅಡ್ರೆಸ್ ಕೇಳುತ್ತೆ, ನೀವು ಎಲ್ಲಿದ್ದೀರ ಮನೆ ಅಡ್ರೆಸ್ಸು ಅದನ್ನು ಕೇಳುತ್ತೆ. ಅದಾದ ನಂತರ 4th ಸ್ಟೆಪ್ಪಲ್ಲಿ ನಿಮಗೆ ನೀವು ಮಕ್ಕಳನ್ನ ಯಾವ ಶಾಲೆಗೆ ಸೇರಿಸ್ತಿದ್ದೀರಾ ಅನ್ನೋದನ್ನ ಕೇಳುತ್ತೆ. ನಿಮ್ಮ ಮನೆ ಹತ್ತಿರ ಇರುವಂಥ ಸ್ಕೂಲಿಗಾದರೂ ಸೇರಿಸ್ಬೋದು, ಆದರೆ ಎಲ್ಲ ಸ್ಕೂಲ್ಗಳಲ್ಲೂ RTE ಇರೋದಿಲ್ಲ. ಕೆಲವೊಂದು ಸ್ಕೂಲ್ಗಳಲ್ಲಿರುತ್ತೆ. ಅದನ್ನ ನೀವು ತಿಳ್ಕೊಂಡು ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅಂತೀರಾ RTE ಇರೋವಂಥ ಸೌಲಭ್ಯ ಇರುವಂಥ ಸ್ಕೂಲ್ಗಳಿಗೆ ನೀವು ಸೇರಿಸ್ಬೇಕಾಗುತ್ತೆ. ನೆಕ್ಸ್ಟ್ 5th ಸ್ಟೆಪ್ಪಲ್ಲಿ ಮಗುವಿನ ತಂದೆ ತಾಯಿದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಅದಾದ ನಂತರ ಜಾತಿ ಪ್ರಮಾಣ ಪತ್ರ ಹಾಗೆ ನಿಮ್ಮದು ಬೇಕಾಗಿರುವಂಥ ದಾಖಲೆಗಳು ಕೇಳ್ತಾರೆ, ಅದನ್ನೆಲ್ಲನೂ ನೀವು ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ಅರ್ಜಿ ಶುಲ್ಕನ ಪಾವತಿಸಬೇಕು ಅಂತ ಅಂತಿದ್ರೆ ಪಾವತಿಸಬೇಕಾಗುತ್ತೆ. ಅದಾದ ನಂತರ ಒಂದು ರಸೀದಿ ಬರುತ್ತೆ. ನೀವೇನಾದರೂ ಕಂಪ್ಯೂಟರ್ ಸೆಂಟ್ರಲ್ಲಿ ಆಗ್ತಿದ್ರಿ ಅಂದರೆ ಒಂದು ರಸೀದಿ ಬರುತ್ತೆ. ಏನಾದರೂ ನೀವು ಫೋನಲ್ಲೇ ಅಪ್ಲೈ ಮಾಡ್ತಿದ್ರಿ ಅಂತ ಅಂದರೆ ಅಲ್ಲಿ ಒಂದು ಫಾರ್ಮ್ ಬರುತ್ತೆ ನೋಡಿ, ಅದನ್ನ ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ, ಇಲ್ಲ ಸೇವ್ ಆದರೂ ಮಾಡಿಟ್ಕೊಂಡು ನೀವು ಅದನ್ನ ಒಂದು ಪ್ರಿಂಟೌಟ್ ತೆಗೆಸ್ಕೋಬೇಕಾಗುತ್ತೆ. ಆ ಪ್ರಿಂಟೌಟ್ ತೆಗೆಸ್ಕೊಂಡಿದ್ದನ್ನ ನೀವು ಶಿಕ್ಷಣ ಇಲಾಖೆ ಅಧಿಕಾರಿ ಹತ್ರ ಹೋಗಿ ಕೊಡಬೇಕಾಗುತ್ತೆ. ಆ ಫಾರ್ಮಲ್ಲಿ ಏನೇ ಆದಂಥ ಸಮಸ್ಯೆ ಇಲ್ಲ ಅಂತ ಅಂದರೆ ಮೆಸೇಜ್ ಮುಖಾಂತರ ನಿಮ್ಮ ಮಗು ಸೆಲೆಕ್ಟ್ ಆಗಿದೆಯೋ ಇಲ್ವೋ ಅಂತೇಳಿ ಕಳಿಸ್ತಾರೆ. ಈ ರೀತಿಯಾಗಿ ನೀವು ನಿಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣದ ಹಕ್ಕು ಕಾಯ್ದೆ ಅಡಿಯಲ್ಲಿ 1ನೇ ತರಗತಿ ಖಾಸಗಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಪ್ರವೇಶವನ್ನು ಪಡ್ಕೋಬಹುದು. ಹಾಗೆ 1ನೇ ತರಗತಿಗೆ ಸೇರಿದಂತೆ 14 ವರ್ಷದ ತನಕನೂ ಅದೇ ಖಾಸಗಿ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳು ಓದಬಹುದು. ಹಾಗೆ ಕೆಲವೊಂದು ಶಾಲೆಗಳಿಗೆ ಸೇರ್ಸೋಕ್ಕಾಗೋದಿಲ್ಲ. ಅದು ಎಂಥ ಶಾಲೆಗಳು ಅಂತ ನೋಡೋದಾದರೆ LKG UKG ಇರುತ್ತೆ ನೋಡಿ, ಅಂಥ ಶಾಲೆಗಳಿಗೆ ಮಾತ್ರ ನೀವು ಸೇರಿಸೋದಕ್ಕಾಗೋದಿಲ್ಲ. ಕನಿಷ್ಠ 25% ಸೀಟ್ ಇರುವಂಥ ಶಾಲೆಗಳಿಗೆ ನೀವು ಸೇರಿಸಬೇಕಾಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.